ತಿಂಗಳಿಗೆ ಖರ್ಚೆಲ್ಲ ಹೋಗಿ ಒಂದು 80-70 ಸಿಗುತ್ತೆ ಸರ್. 70-80. ಹೌದು ಸರ್. ಒಂದು ಟೈಮ್ಗೆ 37.2 ಲೀಟರ್ ಹಾಲಿತ್ತು, ಅರ್ಥ ಆಯ್ತಾ. ಫ್ಯಾಟು 7.5 ಇತ್ತು, SNF 8.5 ಇತ್ತು, ಓಕೆನಾ. ಇವಾಗ ಡಿಸೆಂಬರ್ ಆಯ್ತಾ, ನೋಡಿದ್ರೆ ಡಿಸೆಂಬರ್ 1. ಇದು ಪುಣ್ಯಕೋಟಿ ಬಳಸೋದಕ್ಕಿಂತ ಮುಂಚೆ 16ನೇ ತಾರೀಕು ಅಂದರೆ ಜನವರಿ 1 ಸ್ಟಾರ್ಟ್ ಮಾಡಿ, ಜನವರಿ 6ನೇ ತಾರೀಕಿಂದ ಸ್ಟಾರ್ಟ್ ಮಾಡಿ ನಾವು 10 ದಿವಸ ಗ್ಯಾಪ್ ಕೊಟ್ಟು ಚೆಕ್ ಮಾಡಿದ್ರೆ 53.7 ಲೀಟರ್ ಹಾಲಿದೆ. ಫ್ಯಾಟ್ ನೋಡ್ಕೊಳ್ರಿ 6.9, SNF 8.5. ಇದು ಯಾವುದೂ ನಾವು ಮಾಡಿರೋದಲ್ಲ, ಇದು ಡೈರಿಯಲ್ಲಿ ಕೊಡೋದು. ಹಸು ಫ್ಯಾಟಲ್ಲಿ ನಿಮಗೆ 2 ರೂಪಾಯಿ ಲಾಭ ಸಿಗ್ತಾ ಇದೆ. ಅದೊಂದು 90 ಲೀಟರ್ 90 × 2 ಲೆಕ್ಕಾದ್ರೆ 180 ರುಪೀಸು, 180 ಪ್ಲಸ್ ಇದೊಂದು 90 ರುಪೀಸು ದಿನಕ್ಕೆ. ಅವ್ರಿಗೆ ಒಂದು ಟೈಮ್ಗೆ ನಾನು ಹೇಳ್ತಾ ಇರೋದು, ಒಂದು ಟೈಮ್ಗೆ ಒಂದು 240 ರೂಪಾಯಿ 230 ರೂಪಾಯಿ ಲಾಭ ಆಗ್ತಾಯಿದೆ. ರಿಸಲ್ಟ್ ಇಲ್ಲ ನಾನು ದುಡ್ಡು ಕೊಟ್ಟು ನಿಮ್ಮ ದುಡ್ಡು ಏನಿದೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದು ಸರ್. ಇವತ್ತವರೆಗೂ ಸುಮಾರಷ್ಟು ಪ್ರಾಡಕ್ಟ್ ಸೇಲ್ಸ್ ಮಾಡಿದ್ದೀವಿ. ಇವತ್ತವರೆಗೂ ಒಬ್ಬ ರೈತ ರಿಸಲ್ಟ್ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ಬರೀ ಪ್ಯಾಕೇಜ್ ಒಂದೇ ಅಲ್ಲ ನೋಡಿ, ಈ ಥರ ಈ ಥರ ರ್ಯಾಪ್ ಮಾಡಿ, ಬಬಲ್ ರ್ಯಾಪ್ ಮಾಡಿ ರೈತರ ಮನೆಗೆ ಸೇಫಾಗಿ. ಸೊ ಏನು ಯಾವುದೇ ರೀತಿ ಏನು ಆಗ್ದಿರಂಗೆ ಸರ್. ಯಾಕಂದರೆ ರೈತರು ಒಂದು 1000 ರೂಪಾಯಿ ದುಡಿಬೇಕಂದ್ರೆ ಎಷ್ಟು ಕಷ್ಟ ಇದೆ ನನಗೂ ಗೊತ್ತಿದೆ. ಈಗ ನಾನು ಏನೋ ಫೀಡ್ ಕಂಪ್ನಿ ಇಟ್ಕೊಂಡು ಬಂದಿಲ್ಲ, ನಾನು ಹುಟ್ಟಾನು ರೈತ, ಇವಾಗಲೂ ರೈತನೇ. ನನ್ನ ಮನೇಲಿ ಇವತ್ತು 365 ಡೇಸ್ 365 ದಿವಸ ಹಸುಗಳು ನನ್ನ ಮನೇಲಿ ಯಾವಾಗಲೂ ಇರ್ತವೆ, ಇವಾಗಲೂ ಇದ್ದಾವೆ. ಮುಂಚೆಗಿಂತ ಈಗ ಹಸು ಮೇಲೆ ಒಂದು 2 ಲೀಟ್ರ್ ಹಾಲು ರೈಸ್ ಆಗಿದೆ. ಫ್ಯಾಟು ಮುಂಚೆ ಒಂದು 5 ಬರ್ತಾ ಇದ್ದು, 5, 4, 5, 8 ಬರ್ತಾ ಇತ್ತು. ಈಗ 6, 7, 5 ಸಾಯಂಕಾಲ ಎಲ್ಲ ಬರ್ತಾ ಇದೆ. ಇನ್ನೊಂದು ಕೆಲವೊಂದು ಜನ ಈ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡ್ತಾರಲ್ಲ, ಕೆಲಸದ ಬಗ್ಗೆ ಅದು ಇದೆಲ್ಲ ಬಗ್ಗೆ ಮಾತಾಡ್ತಾರಲ್ಲ, ಅಂಥವ್ರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲೋಗಿ ಮ್ಯಾನೇಜರ್ ಬಕೆಟ್ ಹಿಡಿಯೋ ಬದಲು ಇಲ್ಲಿ ಬಂದು ಹಸು ಬಕೆಟ್ ಅದು ಹಾಲು ಬಕೆಟ್ ಆದರೂ ಹಿಡಿದ್ರೆ ಕಾಸಾದರೂ ಬರ್ತದೆ. ಸುಮ್ಮನೆ ಕಮೆಂಟ್ ಮಾಡೋದು ಬಿಟ್ಟು, ಇನ್ನೊಬ್ಬನ ಬಗ್ಗೆ ಮಾತಾಡೋದು ಬಿಟ್ಟು ನಿಮ್ಮ ಕೆಲಸ ನೋಡ್ಕೊಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಇವತ್ತು ನಿಮ್ಮ ಒಂದು ಈ ಪುಣ್ಯಕೋಟಿ ಈ ಒಂದು ಇದಕ್ಕೆ ಇವತ್ತು ಫಸ್ಟ್ ಟೈಮ್ ಒಂದು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಸರ್. ಯಾಕಂದರೆ ಸಾಕಷ್ಟು ಕಡೆ ನಿಮ್ಮ ಒಂದು ಪ್ರಾಡಕ್ಟುಗಳ ಬಗ್ಗೆ ತಿಳ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಸಾಕಷ್ಟು ವೀಡಿಯೋಗಳು ನೋಡಿದ್ದೀನಿ ಸರ್. ಇವಾಗ ಲೈವ್ ಆಗಿ ಇವತ್ತು ವೀಡಿಯೋ ಮಾಡೋಕ್ಕೆ ಬಂದಿದ್ದೀವಿ. ಸೊ ನಿಮ್ಮ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳೋದಾದರೆ, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ ಸರ್ ತಿಳಿಸ್ಕೊಡೋದಂದರೆ, ನೀವು ಲಾಸ್ಟ್ ಪಾಪ ಇನ್ನು ಸುಮಾರು ವರ್ಷಗಳಿಂದ ನಮ್ಮದು ಡೈರಿ ಫಾರ್ಮ್ ರಿಲೇಟೆಡ್ ವೀಡಿಯೋ ಮಾಡೋಣ ಸರ್ ಅಂತ ಹೇಳಿದ್ರಿ. ಕಾರಣಾಂತರಗಳಿಂದ ಮಾಡೋದಕ್ಕಾಗಿಲ್ಲ. ಪಾಪ ಇವತ್ತು ಬಂದಿದ್ದೀರಾ. ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಈ ವಿಡಿಯೋನ ಪ್ರಮೋಷನ್ ವೀಡಿಯೋ ಎಲ್ಲ ಮಾಡ್ತಿರೋದು ಅವರು ಸುಮಾರಷ್ಟು ಕಡೆ ಕೇಳಿ ಮತ್ತು ಮಾಡೋಣ ಸರ್ ಇದು, ಯಾಕಂದರೆ ಒಳ್ಳೆ ರಿಸಲ್ಟ್ ಇದೆ ಅಂತೆಲ್ಲ ರೈತರು ಹೇಳ್ತಿದ್ದಾರೆ. ಇದರಿಂದ ಒಳ್ಳೆ ರೈತರಿಗೆ ಉಪಯೋಗ ಆಗಲಿ, ನಮ್ಮ ಚಾನಲ್ ವೀಕ್ಷಕರಿಗೆ ಉಪಯೋಗ ಆಗಲಿ ಸರ್ ಅಂತ ಹೇಳಿದರೆ ಅದಕ್ಕೋಸ್ಕರ ವೀಡಿಯೋ ಮಾಡ್ತಿರೋದು ಸರ್. ಈಗ ಪುಣ್ಯಕೋಟಿ ಅನ್ನೋದು ಪ್ರಾಡಕ್ಟು ಹೆಂಗೆ ಬಂತು ಅಂತ ಹೇಳಿದ್ರೆ, ಫಸ್ಟು ನನ್ನ ಮನೆಯಲ್ಲಿ ಹಸುಗಳಿತ್ತು ಸರ್. ನನ್ನ ಮನೇಲಿ ಹಸುಗಳಿದ್ದಾಗ ನನ್ನ ಹತ್ರ ಜಾಸ್ತಿ ಹಸುಗಳಿತ್ತು. ಆಗ ಆ ಹಾಲಲ್ಲಿ ಫ್ಯಾಟ್ ಬರ್ತಾ ಇರಲಿಲ್ಲ. ಫ್ಯಾಟ್ ಬರ್ದೇ ಇದ್ದಾಗ ಎಷ್ಟೋ ಸಲ ಡೈರಿ ಹತ್ರ ತೊಗೊಂಡೋದಾಗ ಹಾಲು ಹಾಕ್ಸ್ಕೊತಾ ಇರಲಿಲ್ಲ. ನಮ್ಮದು ಬೇಡ, ಫ್ಯಾಟ್ ಬರ್ತಾ ಇಲ್ಲ, ನೀರು ಹಾಕೊಂಬಂದಿದ್ದೀರಾ ನಮಗೆ ಬೇಜಾರಾಗ್ಬಿಟ್ಟಿತ್ತು. ಸೊ ಅವಾಗ ನಾವೇನು ಮಾಡಿದ್ವಿ, ಸ್ವಲ್ಪ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿದಾಗ ಇದ್ರ ಬಗ್ಗೆ ಒಂದು ಅನಿಮಲ್ ನ್ಯೂಟ್ರಿಷನ್ ಕೋರ್ಸ್ ಕಲಿತು, ಈ ಕೋರ್ಸ್ ಕಲ್ತ ಮೇಲೆ ನಾವು ಈ ಪ್ರಾಡಕ್ಟ್ನ ರೆಡಿ ಮಾಡಿದ್ವಿ. ಇವತ್ತು ಪ್ರಾಡಕ್ಟ್ನ ರೆಡಿ ಮಾಡಿ ಫಸ್ಟು ನಾನು ಇದು ಪ್ರಾಡಕ್ಟ್ನ ಸೇಲ್ಸ್ ಮಾಡಬೇಕು ಅಂತ ನಾನು ಕೋರ್ಸ್ ಮಾಡಿದ್ದಲ್ಲ, ನನಗೋಸ್ಕರ ಮಾಡ್ಕೊಳ್ಳೋಣ ಅಂತ ಮಾಡಿದ್ದು. ಚೆನ್ನಾಗಿ ನನಗೆ ಒಳ್ಳೆ ರಿಸಲ್ಟ್ ಬಂದಾಗ ಇನ್ನೊಂದು 4-6 ಜನ ರೈತರಿಗೆ ಒಳ್ಳೇದಾಗಲಿ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಾನು ಮಾಡಿದ್ದು ಸರ್ ಪ್ರಾಡಕ್ಟು. ಸರ್ ಈಗ ರೈತರು ನಿಮ್ಮಿಂದ ತಗೊಂಡೋಗಿ ಇವಾಗ ಬಳಸ್ತಿದ್ದಾರೆ. ಸೊ ಅದರ ರಿಸಲ್ಟ್ ಹೇಗಿದೆ, ಯಾವ ರೀತಿ ಇದೆ ಅಂತ ಸರ್ ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್ ಈ ಫೀಡ್ ಇಂಡಸ್ಟ್ರಿಯಲ್ಲಿ, ಅನಿಮಲ್ ಫೀಡ್ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮು ರಿಸಲ್ಟ್ ಇಲ್ಲ ಅಂದರೆ ಕ್ಯಾಶ್ ಬ್ಯಾಕ್ ಅಂತ ಅನೌನ್ಸ್ ಮಾಡಿದ್ದು ಏಕೈಕ ವ್ಯಕ್ತಿ ನಾನು ಒಬ್ಬನೇ. ಸೂಪರ್ ಸರ್. ರಿಸಲ್ಟ್ ಇಲ್ಲ ನಾನು ದುಡ್ಡು ಕೊಟ್ಟು ನಿಮ್ಮ ದುಡ್ಡು ಏನಿದೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದು ಸರ್. ಇವತ್ತವರೆಗೂ ಸುಮಾರಷ್ಟು ಪ್ರಾಡಕ್ಟ್ ಸೇಲ್ಸ್ ಮಾಡಿದ್ದೀವಿ. ಇವತ್ತವರೆಗೂ ಒಬ್ಬ ರೈತ ರಿಸಲ್ಟ್ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ಎಲ್ಲ ಕಡೆ ತುಂಬ ಚೆನ್ನಾಗಿದೆ ರಿಸಲ್ಟು. ಅದಾದಮೇಲೆ ಇನ್ನೊಂದು ಏನಂದರೆ, ರಿಸಲ್ಟ್ಗಿಂತ ಹಸುಗಳು ಹೆಲ್ತ್ ತುಂಬ ಚೆನ್ನಾಗಿ ಆಗ್ತಾಯಿದೆ. ಫಸ್ಟ್ ಇದಕ್ಕೂ ಮತ್ತು ಈಗ ನಮ್ಮ ಪ್ರಾಡಕ್ಟ್ ಬಳಸೋದ್ರಿಂದ 2-3 ಲೀಟರ್ ಹಾಲು ಜಾಸ್ತಿ ಆಗ್ತಿದೆ, ಫ್ಯಾಟ್ ಚೆನ್ನಾಗಿ ಬರ್ತಾಯಿದೆ. ಮತ್ತು ಈಗ ಸುಮಾರಷ್ಟು ಉತ್ತರ ಕರ್ನಾಟಕ ಕಡೆ ಜನ ಕಂಪ್ಲೇಂಟ್ ಹೇಳ್ತಾ ಇದೆ ಏನಂದರೆ, ಅಣ್ಣ ನಮ್ಮ ಹಸುವಲ್ಲಿ ಫಲ ನಿಲ್ತಲ್ಲ ಅಂತ ಇದ್ರು. ಇವತ್ತು ಆ ಕಡೆ ಎಲ್ಲ ನಾವು ಉತ್ತರ ಕರ್ನಾಟಕ ಆ ಕಡೆ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಅವರು ಎಲ್ಲ ಪಾಪ ಹಸುಗಳೆಲ್ಲ ಫಲ ನಿಲ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್ ಈಗ ನಾವು ನೋಡ್ತಿರ್ಬೋದು ಇಲ್ಲಿ ಇದು ಕೂಡ ಅಂದರೆ ಇದು ಫೀಡ್ ಇದೆ ಏನು ಸರ್ ಇದು? ಸರ್ ಇದು ಫೀಡೇನೆ. ಈಗ ಆಲ್ರೆಡಿ ಡಿಸ್ಪ್ಯಾಚ್ ರೆಡಿ ಇರೋದು. ಡಿಸ್ಪ್ಯಾಚ್ ಈಗ ರೈತರು ಆರ್ಡರ್ ಮಾಡಿದ್ದಾರೆ. ಈಗ ಅದನ್ನ ಆರ್ಡರ್ ಮಾಡಿರೋದನ್ನ ನೋಡಿ, ಇಲ್ಲೊಂದಷ್ಟಿದೆ, ಇಲ್ಲೊಂದಷ್ಟು ಸಾಕಷ್ಟು ಬಾಕ್ಸಸ್ ಇದಾವೆ ಸರ್. ಇಲ್ಲಿ ಅಂದರೆ ಇಲ್ಲಿ ಸಾಕಷ್ಟು ಬಾಕ್ಸ್ ಇದೆ, ತುಂಬಾನೇ ಇದೆ. ಯಾವ್ಯಾವ ಜಿಲ್ಲೆಗಳಿಗೆ ಡಿಸ್ಪ್ಯಾಚ್ ಆಗುತ್ತೆ ಸರ್ ಇಲ್ಲಿಂದ? ಸರ್ ಆಲ್ ಓವರ್ ಕರ್ನಾಟಕ ಹೋಗ್ತಾ ಇದೆ ನೋಡಿ. ಇದು ದೊಡ್ಡಬಳ್ಳಾಪುರ, ತುಮಕೂರು, ರಾಮನಗರ ಮತ್ತೆ ತುಮಕೂರು, ಮತ್ತೆ ಬೆಳಗಾಮು, ಮಂಡ್ಯ, ಮತ್ತು ಹಾವೇರಿ, ಮೈಸೂರು, ಬೆಂಗಳೂರು ಇದು ರೂರಲ್ಲು, ರಾಯಚೂರು, ದಾವಣಗೆರೆ, ತುಮಕೂರು, ಇಲ್ಲೂ ಇದೆ ನೋಡಿ ಇಲ್ಲಿ.
ಇಲ್ಲೂ ಸುಮಾರು ಕೋಲಾರು ಸರ್ ಇಲ್ಲಿ ಅಂತಿಲ್ಲ ಸರ್, ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಹೋಗ್ತಾ ಇದೆ ನಮ್ಮ ಪ್ರಾಡಕ್ಟ್. ಬರೀ ಕರ್ನಾಟಕ ಒಂದೇ ಅಲ್ಲ, ಮಹಾರಾಷ್ಟ್ರ ಸಾಂಗ್ಲಿಯಲ್ಲಿ ಟಾಪ್ ಸೇಲಿಂಗ್ ನಮ್ಮ ಪ್ರಾಡಕ್ಟ್ ಈಗ. ಓ ಸೂಪರ್ ಸರ್. ಸಾಕಷ್ಟು ಕಡೆ ಅಂದ್ರೆ ಡಿಸ್ಪ್ಯಾಚ್ ಆಗಕ್ಕೆ ರೆಡಿ ಇದೆ. ಈ ಪ್ಯಾಕೇಜ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಸರ್? ಯಾಕಂದ್ರೆ ತುಂಬಾ ದೂರದ ಊರುಗಳಿಗೆ ಹೋಗೋದ್ರಿಂದ ಈ ಪ್ಯಾಕೇಜ್ ಬಗ್ಗೆ ಹೇಳೋದಾದ್ರೆ ಸರ್, ಈಗ ಪ್ಯಾಕೇಜ್ ಬಗ್ಗೆ ನೋಡಿ, ಇಲ್ಲಿ ಒಂದು ಪ್ಯಾಕೇಜ್ ರೆಡಿ ಇದೆ ಹೋಗೋದಕ್ಕೆ. ನಿಮ್ಗೆ ಜಸ್ಟ್ ಈಗ ಓಪನ್ ಮಾಡಿ ತೋರಿಸ್ತೀನಿ, ತೋರಿಸಿ ಸರ್, ಎಷ್ಟು ಸ್ಟ್ರಾಂಗ್ ಇದೆ ಮತ್ತೆ ಎಷ್ಟು ಕ್ಲೀನಾಗಿ ಪ್ಯಾಕೇಜ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಸೊ ಯಾವುದೇ ರೀತಿ ಏನು ಆಗಲ್ವಾ ಸರ್ ಯಾಕಂದ್ರೆ ದೂರ ಇರೋದ್ರಿಂದ ಸರ್ ಏನು ಸರ್, ಈಗ ನೋಡಿ ನಾನೀಗ ಏನೇ ಹೇಳೋದಕ್ಕಿಂತ ಅವ್ರು ಲೈವ್ ಆಗಿ ನೋಡಲಿ, ಅವರು ಲೈವಲ್ಲಿ ನೋಡ್ಬಿಟ್ಟು ಆಮೇಲೆ ಹೇಳಲಿ ನನಗೆ ಪ್ಯಾಕೇಜ್ ಹೆಂಗಿದೆ ಏನು ಅಂತ. ನೋಡಿ ಪ್ಯಾಕೇಜು, ಬರೀ ಪ್ಯಾಕೇಜ್ ಒಂದೇ ಅಲ್ಲ ನೋಡಿ, ಈ ಥರ ಈ ಥರ ರ್ಯಾಪ್ ಮಾಡಿ, ಬಬಲ್ ರ್ಯಾಪ್ ಮಾಡಿ ರೈತರ ಮನೆಗೆ ಸೇಫ್ ಆಗಿ. ಸೊ ಏನು ಯಾವುದೇ ರೀತಿ ಏನು ಆಗ್ದಿರಂಗೆ ಸರ್, ಯಾಕಂದ್ರೆ ರೈತರು ಒಂದು 1000 ರೂಪಾಯಿ ದುಡಿಬೇಕಂದ್ರೆ ಎಷ್ಟು ಕಷ್ಟ ಇದೆ ನನಗೂ ಗೊತ್ತಿದೆ. ಈಗ ನಾನು ಏನೋ ಫೀಡ್ ಕಂಪ್ನಿ ಇಟ್ಕೊಂಡು ಬಂದಿಲ್ಲ, ನಾನು ಹುಟ್ಟಾನು ರೈತ, ಇವಾಗಲೂ ರೈತನೇ. ನನ್ನ ಮನೇಲಿ ಇವತ್ತು 365 ಡೇಸ್ 365 ದಿವಸ ಹಸುಗಳು ನನ್ನ ಮನೇಲಿ ಯಾವಾಗಲೂ ಇರ್ತವೆ, ಇವಾಗಲೂ ಇದ್ದಾವೆ. ನಾನೇನು ಹೇಳ್ತೀನಿ ಅಂದರೆ 1000 ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಹಾಲಲ್ಲಿ ಏನೋ ನಮಗೂ ಗೊತ್ತಿದೆ. ನಾವು ಆ ಪ್ರಾಡಕ್ಟ್ ಕಳಿಸ್ಬೇಕಾದ್ರೆ ಅಷ್ಟೇ ಜವಾಬ್ದಾರಿಯಿಂದ ಕಳಿಸ್ಬೇಕಾಗ್ತದೆ. ಮತ್ತು ಇನ್ನೊಂದು, ನಾವು ಪ್ರಾಡಕ್ಟ್ ಕಳ್ಸೋದು ಒಂದೇ ಅಲ್ಲ ಸರ್ ಜವಾಬ್ದಾರಿ. ಪ್ರಾಡಕ್ಟ್ ಕಳಿಸಿದ್ಮೇಲೆ ಖುದ್ದಾಗಿ ನಾನೇ ಎಲ್ಲ ರೈತರ ಹತ್ರನೂ 5 ನಿಮಿಷ ಮಾತಾಡ್ತೀನಿ. ಯಾವ ಥರ ಬಳಸಬೇಕು, ಹೆಂಗೆ ಬಳಸಬೇಕು, ಇದನ್ನ ಯಾವ ಟೈಮಲ್ಲಿ ಕೊಡಬೇಕು, ಏನು ಅಂತ ಎಲ್ಲ ಫುಲ್ ಎಕ್ಸ್ಪ್ಲೈನ್ ಮಾಡಿನೇ ಕೊಡ್ತೀನಿ. ಓಕೆ. ಸೊ ನೀವು ಸ್ವತಃ ಅಂದರೆ ಎಲ್ಲೆಲ್ಲಿ ಕೊಟ್ಟಿರ್ತೀರ ಅಲ್ಲಿಗೆಲ್ಲ ಭೇಟಿ ಕೊಡ್ತೀರಾ ಹೇಗೆ ಅಂತ? ಸರ್, ಭೇಟಿ ಕೊಟ್ಟಿದ್ದೀನಿ ಸುಮಾರಷ್ಟು. ಒಂದು 10 ದಿವಸ ಉತ್ತರ ಕರ್ನಾಟಕ ಕಡೆ ಹೋಗಿದ್ದೆ, ಹೋಗಿ ಎಲ್ಲ ಭೇಟಿ ಕೊಟ್ಟಿದ್ದೀನಿ. ಎಲ್ಲ ಕಡೆ ಚೆನ್ನಾಗಿದೆ, ಎಲ್ಲ ಕಡೆ ಚೆನ್ನಾಗಿ ಹೋಗ್ತಿದೆ ಸರ್. ಅಂದರೆ ಏನಂದರೆ, ನಾವು ವಿಡಿಯೋ ನೋಡಿ ಕೆಲವೊಂದು 10 ಜನ ತಗೊಂಡ್ರೆ ಬಾಯಿಂದ ಒಬ್ಬರಿಗೆ ತುಂಬ ಜನ ತಗೊತಿದ್ದಾರೆ. ರೆಫರೆನ್ಸಲ್ಲಿ ಜಾಸ್ತಿ ಜನ ತಗೊತಿದ್ದಾರೆ. ಏನಕ್ಕೆ ಅಂದರೆ ರೆಫರೆನ್ಸ್, ಈಗ ನಾನು ಏನಕ್ಕೆ ರೆಫರ್ ಮಾಡ್ತೀನಿ, ಯಾವುದೋ ಒಂದು ಪ್ರಾಡಕ್ಟ್ ನಾನು ಏನಕ್ಕೆ ರೆಫರ್ ಮಾಡ್ತೀನಿ, ಪ್ರಾಡಕ್ಟ್ ಚೆನ್ನಾಗಿದ್ದರೆ ಮಾತ್ರ ರೆಫರೆನ್ಸ್ ಮಾಡ್ತೀನಿ. ಅದೇ ಥರ ರೈತರು ಅದೇ ಥರ ಮಾಡ್ತಿದ್ದಾರೆ. ರೈತರು ಹೇಳೋದೇನೆಂದರೆ, ಅಣ್ಣ ಇದೇ ಕ್ವಾಲಿಟಿ ಇದೇ ಕ್ವಾಂಟಿಟಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಚೆನ್ನಾಗಿದೆ ಅಂತ ಹೇಳ್ತಾರೆ. ಸಾಕು, ಅಷ್ಟೇ ಸಾಕು ನಮಗೆ. ಎಸ್, ಓಕೆ, ಬನ್ನಿ ಸರ್ ಹೋಗೋಣ. ಈಗ ರೈತರ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡೋಗಿ ನಿಮಗೆ ಲೈವ್ ಆಗಿ ನೀವು ಬಿಲ್ ಸಮೇತ, ನಾನು ಹೇಳೋದು ನಂಬೇಡಿ, ಇನ್ನೊಬ್ರು ಹೇಳೋದನ್ನು ನಂಬೇಡಿ. ನಮ್ಮ ಪ್ರಾಡಕ್ಟ್ ಬಳಸೋದಕ್ಕಿಂತ ಮುಂಚೆ, ನಮ್ಮ ಪ್ರಾಡಕ್ಟ್ ಬಳಸಾದ್ಮೇಲೆ ರಿಸಲ್ಟ್ ಬಿಲ್ಲಲ್ಲೇ ಇರುತ್ತೆ, ನೋಡಿ ಅವ್ರು ಮಾತಾಡಲಿ. ಎಸ್, ಈ ಒಂದು ಹೈನುಗಾರಿಕೆಲ್ಲ ಜೀವನ ನಡೆಸಿದ್ರಿ ಸರ್. ಈಗ ಹಾಗಲ್ಲ, ಹೈನುಗಾರಿಕೆ ಅನ್ನೋದು ಸುಮಾರು ಜನಕ್ಕೆ ಗೊತ್ತಿಲ್ಲ, ಕಮರ್ಷಿಯಲ್ ಆಗೋಗಿದೆ. ಈ ಒಂದು ಪದ್ಧತಿ ಮರ್ತೋಗ್ತಿದ್ದಾರೆ ಜನಗಳೀಗ. ಈಗ ಮರ್ತೋಗ್ತಾ ಇಲ್ಲ, ಯಾರು ಮರ್ತೋಗ್ತಿಲ್ಲ. ಈಗೆಲ್ಲ ಯುವ ಪೀಳಿಗೆಲ್ಲ ಎಚ್ಚೆತ್ಕೊಂಡು ಎಲ್ಲ ಹೈನುಗಾರಿಕೆ ಮತ್ತು ಕುರಿ ಸಾಕಾಣಿಕೆ ಆ ಕಡೆ ಬರ್ತಿದ್ದಾರೆ. ನಾನು ಬರೋದಕ್ಕೆ ಯಾರಿಗೂ ತಪ್ಪು ಅಂತ ಹೇಳಲ್ಲ. ಬಸ್ಟ್ ನಾನೇನು ಹೇಳ್ತೀನಿ, ಬರಬೇಕಾದ್ರೆ ದಯವಿಟ್ಟು ಫುಲ್ ಇನ್ಫಾರ್ಮೇಷನ್ ತಿಳ್ಕೊಂಡು ಅದ್ರ ಬಗ್ಗೆ ಆಗು ಹೋಗಳು ತಿಳ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ನಾನೀಗ ಸಾಕಷ್ಟು ಜನಕ್ಕೂ ನಮ್ಮ ಮನೆಯಲ್ಲಿ ಬಂದು ನಾವು ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದೀನಿ. ಸಾಕಷ್ಟು ಜನಕ್ಕೆ ನಮ್ಮ ಮನೆ ಹತ್ರ ಬಂದು ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದೀನಿ ಹೈನುಗಾರಿಕೆಗೆ ಸಂಬಂಧಪಟ್ಟಿರೋ ಥರ. ನಾನೇನು ಹೇಳ್ತೀನಿ ಅಂದರೆ, ಇಲ್ಲಿ ಹೈನುಗಾರಿಕೆಯಲ್ಲಿ ಬಂದಾಗ ನಮ್ಮ ಮನೇಲಿ ಒಂದು ಶುಭ ಕಾರ್ಯ ಆದರೂ ಹಾಲು ಕರಿಬೇಕು, ನಮ್ಮ ಮನೇಲಿ ಒಂದು ಕೆಟ್ಟ ಕಾರ್ಯ ಆದರೂ ಹಾಲು ಕರಿಬೇಕು, ಅದಂತೂ ಖಂಡಿತ. ಮತ್ತು ಈ ಪಾರ್ಟಿಗಳು ಫಂಕ್ಷನ್ಗಳು ಅದೆಲ್ಲ ಮರ್ತುಬಿಡ್ಬೇಕು ಇಲ್ಲಿ ಬಂದಾಗ. ಏನಕ್ಕೆ ಅಂದರೆ, ಈಗ ಇಲ್ಲಿ ಕೆಲವೊಂದು ಜನ ನಾನು ಕೆಲಸದವ್ರನ್ನ ಇಟ್ಕೊಂಡು ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತಾರೆ. ಒಂದು ಗಾದೆ ಇದೆ, ಆಳು ಮನೆ ಆಳು ಅಂತ ಹೇಳ್ತಾರೆ. ಹೌದು, ನಮ್ಮ ತಾತನವ್ರು ಹಂಗೆ ಹೇಳ್ತಾ ಇದ್ದಿದ್ದು. ಹಾಗೇ ಹೈನುಗಾರಿಕೆಯಲ್ಲಿ ನೀವು ಖರ್ಚು ಕಮ್ಮಿ ಮಾಡಿಕೊಂಡು ನೀವು ಎಷ್ಟು ಇದು ಮಾಡ್ತೀರೋ ನಿಮ್ಗೆ ಅಷ್ಟು ಉಳಿಯುತ್ತದೆ. ಏಕೆಂದರೆ ಈ ಕೆಲವೊಂದು ಜನ ಮೇವು ಪರ್ಚೇಸ್ ಮಾಡಿಕೊಂಡು ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ತುಂಬ ಕಷ್ಟ ಇದೆ. ಈಗ ನಾನು ಹೇಳಿದೆ ನಿಮಗೆ, ನಮ್ಮ ಆಫೀಸಲ್ಲಿ ಹೇಳಿದೆ ಸರ್, ಈಗ ಪುಣ್ಯಕೋಟಿ ಬಳಸಿರೋ ರೈತರ ಹತ್ರನೇ ಅವ್ರ ಮನೆ ಹತ್ರನೇ ಕರ್ಕೊಂಡು ಹೋಗ್ತೀನಿ. ನೀವು ಕೇಳಿ. ಈಗ ನಾನು ಮಾತಾಡೋದಕ್ಕಿಂತ ಅಣ್ಣವ್ರ ಬೈಂದನೇ ಕೇಳಿ. ಈಗ ಅಣ್ಣವರು ನಮ್ಮ ಹತ್ರ ತೊಗೊಂಡ್ರು, ಅವತ್ತು ಪ್ರಾಡಕ್ಟ್ ತೊಗೊಂಡ್ರು, ಇವತ್ತು ಅವರೇ ಒಂದು 5-6 ಜನಕ್ಕೆ ಕೊಡಿಸಿದ್ದಾರೆ, ಇವರಲ್ಲೇ ಕೊಡಿಸಿದ್ದಾರೆ. ನಾನು ಅವತ್ತು ಪಾಪ ಅವ್ರ ಅಣ್ಣವ್ರು ಕೇಳಿದ್ರು, ಅಣ್ಣ ರಿಸಲ್ಟ್ ಬರ್ತದಣ್ಣ ಅಂದರು. ನಾನು ಹೇಳಿದೆ, ಅಣ್ಣ 100% ಬರ್ತದೆ ಅಣ್ಣ, ಎಷ್ಟೋ ಜನ ಪ್ರಾಡಕ್ಟ್ ಎಲ್ಲ ಬಳಸ್ಬಿಟ್ಟು ನೀನು ಬಂದಿಲ್ಲ ಅಣ್ಣ ಅಂದರು. ನೀನು ಬಳಸ್ಬಿಟ್ಟು ಆಮೇಲೆ ನನಗೆ ಹೇಳೋಣ ಅಂದೆ. ಅದಕ್ಕೆ ನಾನು ಹೇಳಿದ್ದೆ, ಕರ್ಕೊಂಬರ್ತೀನಿ ವಿತ್ ಪ್ರೂಫ್. ನಾನು ವಿತೌಟ್ ಪ್ರೂಫ್ ಇಲ್ಲದೆ ನಾನು ಏನು ಮಾತಾಡೋ ವ್ಯಕ್ತಿ ನಾನಲ್ಲ. ಇವತ್ತು ಅವರು ಡೈರಿಯಲ್ಲಿ ಇವಾಗ ಡಿಜಿಟಲ್ ಆಗಿದೆ, ಎಲ್ಲ ಫೋನಲ್ಲೇ ಬಿಲ್ಲೆಲ್ಲ ಬರ್ತದೆ. ಫಸ್ಟ್ ನಮ್ಮ ಪ್ರಾಡಕ್ಟ್ ಬಳಸೋದಕ್ಕಿಂತ ಮುಂಚೆ ಏನು ಫ್ಯಾಟ್ ಬರ್ತಾಯಿತ್ತು, ಹಾಲು ಎಷ್ಟಿತ್ತು, ನಮ್ಮ ಪ್ರಾಡಕ್ಟ್ ಬಳಸಿದ ಮೇಲೆ ಫ್ಯಾಟ್ ಎಷ್ಟಿದೆ, ಹಾಲು ಎಷ್ಟಿದೆ, ಪ್ರತಿಯೊಂದು ನಿಮ್ಮ ಫೋನ್ ಮುಖಾಂತರ ತಿಳಿಸ್ತಾರೆ. ನೀವು ಅಣ್ಣವ್ರ ಹತ್ರ ಮಾತಾಡ್ಕೊಬೋದು. ಹೇಳ್ರಣ್ಣ. ಸರ್, ನಮ್ಮ ಹೆಸರು ಮುರಳೀಧರ್ ಅಂತ, ನಮ್ಮದು ಬೆಟ್ಕೋಟೆ, ದೇವನಹಳ್ಳಿ ತಾಲೂಕು. ನಾವು ಈ ಪ್ರಾಜೆಕ್ಟ್ ಬರ್ಸ್ದಾಗಿಂದ ನಮಗೆ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಸರ್, ಮೊದಲು ನಿಮ್ಮ ಹಸುಗಳು ಎಷ್ಟು ಲೀಟ್ರ್ ಹಾಲು ಕೊಡ್ತಿತ್ತು? ಈ ಒಂದು ಇದನ್ನು ಪುಣ್ಯಕೋಟಿ ಪ್ರಾಡಕ್ಟ್ನ ಬಳಸೋದ್ರಿಂದ ಇಂಪ್ರೂವ್ಮೆಂಟ್ ಹೇಗಿದೆ ಅಂತ, ಎಷ್ಟು ಲೀಟ್ರ್ ಕೊಡುತ್ತೆ ಈಗ, ಮೊದಲು ಎಷ್ಟು ಕೊಡ್ತಿತ್ತು ಅಂತ? ಮುಂಚೆಗಿಂತ ಈಗ ಹಸು ಮೇಲೆ ಒಂದು 2 ಲೀಟ್ರ್ ಹಾಲು ರೈಸ್ ಆಗಿದೆ.
ಪ್ಯಾಟು ಮುಂಚೆ ಒಂದು 5 ಬರ್ತಾ ಇದ್ದು 5, 4, 5, 8 ಬರ್ತಾ ಇತ್ತು. ಈಗ 6, 7, 6, 8, 7, 5 ಸಾಯಂಕಾಲ ಎಲ್ಲ ಬರ್ತಾ ಇದೆ. ನಿಮ್ಗೆ ಆರಂಭದಲ್ಲಿ ನಿಮ್ಗೆ ಇದ್ರ ಮೇಲೆ ನಂಬಿಕೆ ಇತ್ತಾ? ಆರಂಭದಲ್ಲಿ ನಮ್ಗೆ ನಂಬಿಕೆ ಇರಲಿಲ್ಲ. ಆಮೇಲೆ ಬಳಸಿ ನೋಡ್ರಿ ಅಂದರು. ನೋಡೋಣ ಅಂದ್ಬಿಟ್ಟು ಬಳಸಿದೆ. ನನಗೆ ಪಾಸ್ ಆಗಿದೆ. ನಾನು ಒಂದು 4-5 ಜನಕ್ಕೆ ಹೇಳಿ ಕುಡಿಸ್ಕೊಟ್ಟಿದ್ದೀನಿ. ಅವ್ರು ಈಗ ಆಗ್ತಾ ಇದ್ದಾರೆ. ಇನ್ನು ಅವ್ರದ್ದು ದಿನ ಪಾಸ್ ಆಗಲಿಲ್ಲ ರಿಸಲ್ಟು. ನೋಡೋಣ, ಇನ್ನು ಅವರೆಲ್ಲ ಒಂದು ವಾರ 4-5 ದಿನ ಆಗಿದೆ. ಪುಣ್ಯಕೋಟಿ ಪ್ರಾಡಕ್ಟ್ ಬಳಸೋದ್ರಿಂದ ಇವಾಗ ನಿಮ್ಮ ಒಂದು ಹೈನುಗಾರಿಕೆಯಲ್ಲಿ ಯಾವ ರೀತಿ ಲಾಭಗಳನ್ನು ಕಾಣ್ತಿದ್ದೀರಿ ಸರ್? ಲಾಭ ತುಂಬ ಇದೆ. ಒಂದೇ ಹಸು ಮೇಲೆ ಲಾಭ ಅನ್ನೋದಕ್ಕೆ ನಾನು ಹೇಳ್ತೀನಿ ಕೇಳಿ. ಫಸ್ಟು ಅವ್ರಿಗೆ 5-6 ಬರ್ತಾಯಿದೆ ಫ್ಯಾಟು. ಪಾಠ 5, 8. ಹಾಂ, 5, 8 ಅಂದರೆ ಎಷ್ಟಾಗ್ತದೆ ಹಾಲು? ಒಂದು ಲೀಟ್ರಿಗೆ ಎಷ್ಟು ಕೊಡ್ತಾಯಿದ್ರು? ಲೀಟ್ರ್ ನಮಗೆ ಹಾಂ 38-39 ರೂಪಾಯಿ ಬೀಳ್ತೀವಿ. ಇವಾಗ ಅಣ್ಣ ಈಗ 42-43 ರೂಪಾಯಿ ಬೀಳ್ತೀವಿ. 43 ರೂಪಾಯಿ. ಎಷ್ಟು ಲೀಟ್ರ್ ಹಾಕ್ತೀನಿ ಒಂದು ದಿನಕ್ಕೆ? ನಾವು ದಿನಕ್ಕೆ 90-95 ಲೀಟ್ರ್. 95 ಲೀಟ್ರು. ಒಂದು ಲೀಟ್ರಿಗೆ ನೀವು 4 ರೂಪಾಯಿ ಜಾಸ್ತಿ ಇಲ್ಲ, 3 ರೂಪಾಯಿ 2 ರೂಪಾಯಿ ಜಾಸ್ತಿ ಆಯ್ತಾ ನಿಮಗೆ? 3 ರೂಪಾಯಿ ಜಾಸ್ತಿ ಆಗಿದೆ. 3 ರೂಪಾಯಿ ಜಾಸ್ತಿ ಆಗೈತೆ. 90 ಲೀಟ್ರಿಗೆ ಎಷ್ಟಾಯಿತು? ಅಲ್ಲ, ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ನೀವು. ಅದ್ರ ಜೊತೆ 2 ಲೀಟ್ರ್ ಹಾಲು ಜಾಸ್ತಿ ಆಗಿದೆ. 1 ಲೀಟ್ರ್ ಹಾಲು ಬೆಲೆ ಎಷ್ಟು? 38 ರೂಪಾಯಿ ಅಂತ ಹೇಳ್ತಿದ್ದಾರೆ. 38 × 2 ಆಲ್ಮೋಸ್ಟು 80 ರೂಪಾಯಿ ಆಯಿತು. ಆಮೇಲೆ ನೆಕ್ಸ್ಟು ಹಸು ಫ್ಯಾಟಲ್ಲಿ ನಿಮಗೆ 2 ರೂಪಾಯಿ ಲಾಭ ಸಿಗ್ತಾಯಿದೆ. ಅದೊಂದು 90 ಲೀಟ್ರ್ 90 × 2 ಲೆಕ್ಕಾದ್ರೆ 180 ರೂಪೀಸು. 180 ಪ್ಲಸ್ ಇದೊಂದು 90 ರೂಪೀಸು ದಿನಕ್ಕೆ ಅವ್ರಿಗೆ ಒಂದು ಟೈಮ್ಗೆ. ನಾನು ಹೇಳ್ತಾ ಇರೋದು ಒಂದು ಟೈಮ್ಗೆ ಒಂದು 240 ರೂಪಾಯಿ 230 ರೂಪಾಯಿ ಲಾಭ ಆಗ್ತಾಯಿದೆ. ಇನ್ನು ಇದಕ್ಕಿಂತ ನಾವು ಬೆನಿಫಿಟ್, ಇದಕ್ಕಿಂತ ಲಾಭ ಏನು ಕೊಡೋಕ್ಕಾಗುತ್ತೆ ಸರ್? ನಾವು ವಿತೌಟ್ ಪ್ರೂಫ್ ಇಲ್ಲದೆ ನಾನು ಮಾತಾಡೋ ವ್ಯಕ್ತಿ ನಾನಲ್ಲ. ನಾನು ಇವತ್ತು ಅದಕ್ಕೆ ಹೇಳ್ತಾ ಇದ್ದೀನಿ. ನೀವು ಅಂದ್ರಿ ಸರ್ ಶೆಡ್ಡಲ್ಲಿ ವೀಡಿಯೋ ಮಾಡೋಣ ಅಂತ ಹೇಳಿದ್ರೆ, ಇಲ್ಲ ಸರ್ ಶೆಡ್ಡಲ್ಲಿ ವೀಡಿಯೋ ಮಾಡಿದೆ ಕೆಲವೊಂದು ಜನಕ್ಕೆ ಗೊತ್ತಾಗಲ್ಲ. ಈ ಕಮೆಂಟ್ ಸೆಕ್ಷನಲ್ಲಿ ಬೇಕಾಬಿಟ್ಟು ಕಮೆಂಟ್ ಮಾಡ್ತಾರಲ್ಲ, ಅವ್ರಿಗೆಲ್ಲ ಇದೊಂದು ಪಾಠ ಆಗಬೇಕು. ಯಾಕೆಂದರೆ ಈಗ ಒಂದು ಪ್ರಾಡಕ್ಟ್ ಮಾಡಿದ್ದಾರೆ ಅಂದರೆ ಮಾಡಿರೋನು ಗೊತ್ತು ಏನು ಕಷ್ಟ ಅಂತ. ಈಗ ನಾವು ನಮ್ಮ ಮನೇಲಿ ದನ ಕರು ಕಟ್ಟದೆ ನಾವು ಮಾಡಿದಿದ್ರೆ ಏನೋ ನಮಗೇನು ಗೊತ್ತಾಗಲ್ಲ. ನಮಗೂ ಗೊತ್ತಿದೆ ದನ ಕರುವಲ್ಲಿ 100 ರೂಪಾಯಿ ಸಂಪಾದನೆ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಹಾಲು ಕರೆದು ಡೈರಿಗೆ ತೊಗೊಂಡೋಗಿ ಹಾಕಿ, ಆ ಡೈರಿಯಲ್ಲಿ ಫ್ಯಾಟ್ ಇಲ್ಲ ಅಂತ ಅವನ ಹತ್ರ 1-2 ಮಾತು ಕೇಳಿಸ್ಕೊಂಡು ಮತ್ತೆ ಬಂದು ಮೇವು ಕೊಯ್ದು ಮೇವೆಲ್ಲ ಹಾಕ್ಬೇಕಂತ ತುಂಬ ಕಷ್ಟ ಇದೆ. ದಯವಿಟ್ಟು ಹೇಳ್ತೀನಿ ಕೇಳಿ, ಯಾರಾದರೂ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನೀವು ಬಳಸ್ಬಿಟ್ಟು ಕಮೆಂಟ್ ಮಾಡಿ. ಸುಮ್ಮನೆ ಬೇಕಾಬಿಟ್ಟು ಯಾರ್ದೋ ವೀಡಿಯೋ ಸಿಕ್ತು ಅಂತ 2 ಸೆಕೆಂಡ್ಗೋಸ್ಕರ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋಕ್ಕೆಲ್ಲ ಹೋಗ್ಬಿಡಿ. ಈಗ ಸರ್ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಇವ್ರಿಗೂ ಹೇಳಿದೆ, ಅಣ್ಣ ನೀನು ನಿನಗೆ ಬಳಸ್ಬಿಟ್ಟು ನೀನು ರಿಸಲ್ಟ್ ಹೇಳು. ನಿಂಗೆ ರಿಸಲ್ಟ್ ಇಲ್ಲ ಅಂದರೆ ನಾನು ಫೋನ್ ಮಾಡು, ವಿತಿನ್ 2 ಅವರ್ಸ್ ನಿನ್ನ ದುಡ್ಡು ವಾಪಸ್ ಆಗ್ತೀನಿ ಅಂತ ಹೇಳಿದೆ. ನಾವು ಆ ಬದ್ಧತೆ ಇದೆ ಸರ್ ನಮಗೂ. ಯಾಕಂದರೆ ಯಾರ್ದೋ ದುಡ್ಡಲ್ಲಿ ಆಟ ಆಡೋದು ಒಳ್ಳೇದಲ್ಲ. ಈಗ ನಾವು ಕಷ್ಟಪಟ್ಟು ನಮಗೂ ಎಷ್ಟು ಕಷ್ಟ ಅಂತ ಗೊತ್ತಿದ್ದು ಇನ್ನೊಬ್ರು ದುಡ್ಡು ತಿಂದ ನಮಗೆ ಆಗಬೇಕು ಅಂತ ಕೆಲಸ ಆಗಬೇಕು. ನಮಗಿದಿಲ್ಲ ಅಂದರೂ ಸುಮ್ಮನೆ ಮನೇಲಿ ಮಲ್ಕೊತೀವಿ ಆರಾಮಾಗಿ. ಸುಮ್ಮನೆ ಇನ್ನೊಬ್ಬರ ಜೀವನದಲ್ಲಿ ಇನ್ನೊಬ್ಬರ ದುಡ್ಡನ್ನ ನಾವು ಹಾಳು ಮಾಡೋದಕ್ಕೆ ಹೋಗಲ್ಲ. ಈಗ ನಿಮ್ಗೆ ಅಣ್ಣವ್ರನ್ನ ಕೇಳ್ಕೊಬೋದು, ಅಣ್ಣ ನಿಮ್ಗೆ ಏನೇನು ಬೆನಿಫಿಟ್ ಆಗಿದೆ ಎಲ್ಲ ಕ್ಲೀನಾಗಿ ಹೇಳೋಣ. ನಮ್ಮಲ್ಲಿ ಹಾಲು ಹೆಚ್ಚಾಗಿದೆ. ಪುಣ್ಯಕೋಟಿ 777 ಬಳಸಿದಾಗಿಂದ ಪ್ಯಾಟೋ ರೈಸ್ ಆಗಿದೆ. ಚೆನ್ನಾಗಿ ಇಂಪ್ರೂವ್ ಆಗಿದೆ. ಹಸುಗಳು ಜೀರ್ಣಶಕ್ತಿ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಮೊದಲು ಸಗಣಿ ಮೆತ್ತಗೆ ಇಕ್ಕೋದು, ಈಗ ಗಟ್ಟಿಗೆ ಇಕ್ತದೆ. ಚೆನ್ನಾಗಿ ಮೆಲ್ಕ್ ಆಗ್ತದೆ. ಚೆನ್ನಾಗಿ ಇಂಪ್ರೂವ್ ಆಗಿದೆ ನಮ್ಮಲ್ಲಿ. ಓಕೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇವಾಗ ಸಾಕಷ್ಟು ಜನ ಹೈನುಗಾರಿಕೆ ಮಾಡೋರು ಇರ್ತಾರೆ. ಹೈನುಗಾರಿಕೆ ಮಾಡೋರು ಎಲ್ಲರಿಗೂ ಇದು ಚೆನ್ನಾಗಿದೆ ಪ್ರಾಜೆಕ್ಟು, ಬಳಸ್ರಿ ಅಂತ ಹೇಳ್ತೀನಿ. ಅದು ಆಗ್ತಾನೆ ಪ್ರಾಜೆಕ್ಟು ಇಂಪ್ರೂವ್ ಆಗಲ್ಲ. ಓಕೆ, 1-2 ದಿನ ಟೈಮ್ ತಗೊಂತದೆ. 10-15 ದಿನ ಟೈಮ್ ಬೇಕು. ನಮ್ಮಲ್ಲಿ ಒಂದು 15-20 ದಿನ ಮೇಲೆ ನಮ್ಮದು ರೈಸ್ ಆಗಿರೋದು. ಓಕೆ, ಅದು ಹಸು ಕ್ವಾಲಿಟಿ ಮೇಲೆ ಹೋಗ್ತದೆ. ಹಸು ಚಾನೆ ಕಮ್ಮಿ ಆಗಿದ್ರೆ ಕ್ವಾಲಿಟಿ ಸ್ವಲ್ಪ ದಿನ ಇಂಪ್ರೂವ್ ಆಗಬೇಕು. ಸಾಲನೂ ಮೇವು ಹಾಕ್ತಾನೆ ಇರಬಾರ್ದು ಹಸುಗ. ಓಕೆ, ದಿನಕ್ಕೊಂದ್ಸಲಿ 2 ಸಲ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು. ಅವಾಗ ಹಸು ಹತ್ರಕ್ಕೆ ಹೋಗ್ಬಾರ್ದು. ಓಕೆ, ಹಸು ಹತ್ರಕ್ಕೆ ಹೋದಾಗ ಮೆಗ್ಲಕ್ಕೆ ಹಾಕೋದು ನಿಲ್ಲಿಸ್ಬಿಡ್ತದೆ. ಬಂದರು ಯಾರೋ ಏನೋ ಹಾಕ್ತಾರೆ ಬಿಡು ಅಂತ. ಆವಾಗ ಅದು ಜೀರ್ಣಶಕ್ತಿ ಆಗೋದು ಕಮ್ಮಿ ಆಗ್ತದೆ, ಹಾಲನ್ನು ಕಮ್ಮಿ ಆಗ್ತದೆ, ಫ್ಯಾಟು ಬರಲ್ಲ. ಆದರೆ ಮುಸ್ರೆ ನೀರು ಇಟ್ಟಬಾರ್ದು ಹಸುಗೆ. ಮುಸ್ರೆ ನೀರು ಇಟ್ಟಾಗ ಏನಾಗ್ತದೆ, ಹುಳಿ ಆಗುತ್ತೆ. ಹುಳಿ ಆದಾಗ ಹುಳಿ ಆದಾಗ ಹಾಲು ಫ್ಯಾಟ್ ಅಂಶ ಕಮ್ಮಿ ಆಗ್ತದೆ. ಅಂದರೆ ಶುದ್ಧವಾದ ನೀರು ಇಡಬೇಕು. ಸರ್, ಇವಾಗ ಪುಣ್ಯಕೋಟಿ ಪ್ರಾಡಕ್ಟ್ನ ನೀವು ಬಳಸೋಕೆ ಮುಂಚೆ ಇಲ್ಲಿ ನೋಡ್ತಿರ್ಬೋದು ನಾವು 4 ಹಸುಗಳಿದೆ ಸರ್. ಒಂದೊಂದು ಹಸು ಎಷ್ಟೆಷ್ಟು ಲೀಟರ್ ಹಾಲು ಕೊಡ್ತಿತ್ತು ಅಂತ ಹೇಳೋದಾದ್ರೆ ಈ ಹಸು ಎಷ್ಟು ಲೀಟರ್ ಹಾಲು ಕೊಡ್ತಿತ್ತು? ಪುಣ್ಯಕೋಟಿ ಬ್ರ್ಯಾಂಡ್ ಬಳಸೋದಕ್ಕಿಂತ ಮುಂಚೆ 10 ಲೀಟರ್ ಬರ್ತಾ ಇತ್ತು ಸರ್. 10-10.5 ಲೀಟರ್ ಬೆಳಿಗ್ಗೆ ಹೊತ್ತು ಒಂದು ಟೈಮ್ಗೆ ಬರ್ತಾ ಇತ್ತು. ಈ ಪುಣ್ಯಕೋಟಿ ಬಳಸಿದಾದ್ಮೇಲೆ ಒಂದು 13 ಲೀಟರ್ ಕೆಪಾಸಿಟಿ ಬಂದಿದೆ ಬೆಳಿಗ್ಗೆ ಹೊತ್ತು. ಓಕೆ, ಹೌದು ಸರ್. ಬೆಳಿಗ್ಗೆ ಮಾತ್ರ ಹಾಲು ಕರಿಯೋದಾ? ಇಲ್ಲ, ಬೆಳಿಗ್ಗೆ ಸಾಯಂಕಾಲ 2 ಟೈಮು ಕರಿತೀನಿ. ಬೆಳಿಗ್ಗೆ 13, ಸಾಯಂಕಾಲ 10 ಬರುತ್ತೆ ಇದರಲ್ಲಿ. ಓಕೆ, ನೆಕ್ಸ್ಟ್ ಸರ್ ಪಕ್ಕದ ಹಸು ಬಗ್ಗೆ ಹೇಳೋದಾದ್ರೆ, ಈ ಹಸು ಬಳಸೋದಕ್ಕಿಂತ ಮುಂಚೆ ಇದರಲ್ಲಿ ಒಂದು 15 ಬರ್ತಾ ಇತ್ತು. ಓಕೆ, ಬೆಳಿಗ್ಗೆ ಟೈಮ್. ಸಾಯಂಕಾಲ ಒಂದು 12-12:30 13 ಬರ್ತಾ ಇತ್ತು. ಈಗ ಬಳಸಿದಾದ್ಮೇಲೆ 17 ಬೆಳಿಗ್ಗೆ ಹೊತ್ತು 17 ಬರ್ತದೆ. ಸಾಯಂಕಾಲ ಒಂದು 15 ಬರ್ತಾ ಇದೆ. 15.
ಓಕೆ. ಅದರಲ್ಲಿ ಬಳಸೋದಕ್ಕೆ ಮುಂಚೆ 13 ಬರ್ತಾ ಇತ್ತು, 12:30 13 ಬೆಳಿಗ್ಗೆ ಟೈಮು. ಇದಾ ಇದು ಸರ್ ಮೂರನೇದು? ಮೂರನೇದು. ಅದರಲ್ಲಿ ಈಗ 15 ಮೇಲೆ ಬರ್ತಾ ಇದೆ. 15 ಮೇಲೆ? ಹೌದು ಸರ್. ಓಕೆ. ಇದು ಆದ್ರೆ ಪ್ಯಾಟ್ ಇದ್ರಲ್ಲಿ ಜಾಸ್ತಿ, ತುಂಬಾ ಜಾಸ್ತಿ ಬರುತ್ತೆ ಸರ್ ಇದರಲ್ಲಿ. 8 8:30 9 ಗಂಟೆ ಬರುತ್ತೆ ಸರ್. ಸಾಯಂಕಾಲ 9 ಬೆಳಿಗ್ಗೆ 8 ಬರುತ್ತೆ ಸರ್ ಅದರಲ್ಲಿ. ಅದರಲ್ಲೂ ಅಷ್ಟೇ ಸರ್, ಅದು 13 ಲೀಟರ್ ಕರಿತಾ ಇತ್ತು ಮುಂಚೆ. ಇದು ಬಳಸಿದಾದ್ಮೇಲೆ 18 ಲೀಟರ್ ಅದು. ಓಕೆ. ಅದನ್ನು ಅಷ್ಟೇ ಪ್ಯಾಟು, ಅದು ಒಂದು 6 7 8 ಗಂಟೆ ಬರುತ್ತೆ ಅದು ಸಾಯಂಕಾಲ ಟೈಮ್. ಓಕೆ. ಇಷ್ಟು ನಿಮ್ಮ ಹತ್ರ ಇದರಲ್ಲಿ HF ಹಸು ಮಾತ್ರ ಸ್ವಲ್ಪ ಕಮ್ಮಿ ಪ್ಯಾಟ್ ಸರ್. ಇದರಲ್ಲಿ ಹಾಲು ತುಂಬಾ ಬರುತ್ತೆ, ಅದಕ್ಕಾಗಿ ಸ್ವಲ್ಪ ಕಮ್ಮಿ ಪ್ಯಾಟು. ಇನ್ನು ಇದ್ರ 3ರಲ್ಲೂ ಚೆನ್ನಾಗಿ ಪ್ಯಾಟ್ ಬರುತ್ತೆ ಸರ್. ಓಕೆ. ನೀವು ಎಷ್ಟು ಹಸು ಕಟ್ಟಿದ್ದೀರಾ ಸರ್? ನಾವು 4 ಹಸ ಕಟ್ಟಿದ್ದೀವಿ. 4? ಹೌದು ಸರ್. ತಿಂಗಳಿಗೆ ಎಷ್ಟು ದುಡಿತೀರಾ ಸರ್ ಓವರಾಲ್ ಹೇಳ್ಬೇಕಂದ್ರೆ? ತಿಂಗಳಿಗೆ ಖರ್ಚೆಲ್ಲ ಹೋಗಿ ಒಂದು 80 70 ಸಿಗುತ್ತೆ ಸರ್. 70 80? ಹೌದು ಸರ್. ಮೇವೆಲ್ಲ ಸ್ವಂತ ಇದೆ. ನಾವು ತಿಂಡಿ ಬಿಟ್ಟು ಮೇವೆಲ್ಲ ಸ್ವಂತ ಇದೆ. ಸರಿ. ಇವಾಗ ಸಿಟಿಯಲ್ಲಿ ಇರ್ತಕ್ಕಂಥ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಯಾಕಂದ್ರೆ ನೀವು ಹಳ್ಳಿಲಿ ಇದ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡೆ ನೀವು ಆಲ್ಮೋಸ್ಟ್ 1 ಲಕ್ಷವರೆಗೂ ಸಂಪಾದನೆ ಮಾಡ್ತಾ ಇದ್ದೀರಾ. ಹಳೆ ಬಟ್ಟೆ ಹಾಕೊಂಡು ಸಂಪಾದನೆ ಮಾಡ್ತೀರಿ, ಸಿಟಿಯಲ್ಲಿ ಹೊಸ ಬಟ್ಟೆ ಹಾಕೊಂಡು ಸಂಪಾದನೆ ಮಾಡ್ತಾರೆ ಅಷ್ಟೇ. ಅವ್ರು ಇನ್ನೊಬ್ರು ಕೈಯಲ್ಲಿ ಮಾಡ್ಬೇಕು, ನಾವೇನೆಲ್ಲ ಸ್ವಂತ ಕೈಯಲ್ಲಿ ನಾವು ಮಾಡ್ತೀರಿ ಅಷ್ಟೇ ವ್ಯತ್ಯಾಸ ಸರ್. ಇದು ಎಷ್ಟು ಸರ್ ಅಂದ್ರೆ ಎಷ್ಟು ನೆಮ್ಮದಿ ಕೊಡುತ್ತೆ ನಿಮ್ಗೆ ಇದು ಹೈನುಗಾರಿಕೆ ಆಗ್ಲಿ? 10 ನಿಮಿಷ ನಾವು ವೆಯ್ಟ್ ಮಾಡ್ಕೊಂಡು ಏನ್ ಮಾಡಿದ್ರು ಏನ್ ತೊಂದ್ರೆ ಇಲ್ಲ. ಅಲ್ಲಿ 10 ನಿಮಿಷ ವೆಯ್ಟ್ ಮಾಡ್ಕೊಂಡು ಹೋದ್ರೆ ನಾವು ಬಯಸ್ಕೊಬೇಕು. ಹೌದು ಸರ್. ಸರಿ. ಇವಾಗ ನೀವೊಬ್ಬ ರೈತರಾಗಿ, ರೈತನ ಮಗನಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ಈಗ ಸಾಕಷ್ಟು ಜನರು ಸ್ವಂತ ಊರು ಇರುತ್ತೆ, ಸ್ವಂತ ಜಮೀನ್ ಇರುತ್ತೆ, ಹಸು ಇರುತ್ತೆ, ದನ ಕರುಗಳೆಲ್ಲ ಇರುತ್ತೆ, ಎಲ್ಲನೂ ಬಿಟ್ಟು ಸಿಟಿಗೆ ಹೋಗಿ ಇನ್ಯಾರೋ ಕೈ ಕೆಳಗಡೆ ಕೆಲ್ಸಗಾರನಾಗಿ ಕೆಲಸ ಮಾಡ್ತಾರೆ. ಮಾಡೋ ಬದಲು ಸ್ವಂತ ದುಡಿಮೆ ಮನೆ ಹತ್ರ ಇಟ್ಕೊಂಡು ನೀರಾವರಿ ಎಲ್ಲ ಇದ್ಕೊಂಡ್ರೆ, ಸ್ವಂತ ಹಸು ಕಟ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡ್ರೆ ತುಂಬಾ ಬೆನಿಫಿಟ್ ಇದೆ ಸರ್. ಅಂತವ್ರಿಗೆ ಏನ್ ಹೇಳ್ತೀರಿ ಸರ್? ಊರು ಬಿಟ್ಟು ಇನ್ನೊಂದೂರಿಗೆ ಹೋಗಿ ಕೆಲಸ ಮಾಡ್ತಾರಲ್ಲ, ಯಾಕಂದ್ರೆ ಇದನ್ನ ನಂಬಿ ಯಾರು ಹಾಳಾದವ್ರು ಅಂತ ಯಾರು ಇಲ್ಲ ಸರ್. ಇಲ್ಲ ಸರ್ ಅಲ್ವಾ? ಗೋಕ್ಕೆ ಇದು ಮಾಡಿದ್ರೆ ನಾವ್ ಎಂದೂ ಹಾಳಾಗಲ್ಲ. ಸರ್ ಫೈನಲ್ ಆಗಿ ಏನ್ ಹೇಳ್ತೀರಿ ಸರ್ ರೈತರಿಗೆ? ಏನ್ ಹೇಳ್ತೀರಿ ಪ್ರಾಡಕ್ಟ್ ಬಗ್ಗೆ? ಪುಣ್ಯಕೋಟಿ 777 ಬಳಸಿದ್ರೆ ತುಂಬಾ ಒಳ್ಳೇದಿದೆ. ತಾಳ್ಮೆ ತಗೋಬೇಕು, ಬಳಸಬೇಕು. ಓಕೆ. ಹೌದು ಸರ್. ಎಸ್, ತುಂಬಾ ಲಾಭ ಇದೆ ಅದರಲ್ಲಿ. ಸರ್ ಇವಾಗ ನಾವು ನೇರವಾಗಿ ರೈತರ ಹತ್ರನೇ ಬಂದ್ವಿ, ರೈತರ ಶೆಡ್ಗೆ ಬಂದು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿದ್ವಿ. ಸೊ ತುಂಬಾ ಚೆನ್ನಾಗಿ ಹೇಳಿದ್ರು ಅವರು, ರಿಸಲ್ಟ್ ಬಗ್ಗೆನೂ ಕೂಡ ಹೇಳಿದ್ರು. ಹಾಗೇನೆ ಸರ್ ಇವಾಗ ನೀವು ಕೂಡ ಹೆಂಗಿದ್ರಿ ಸರ್? ಇನ್ನು ಹೆಂಗೋ ಸಾಕಷ್ಟು ಜನ ಅವ್ರಿಗೂ ಕೂಡ ಒಂದು ಪ್ರಶ್ನೆ ಕೇಳಿದೆ, ಅದನ್ನ ಮತ್ತೆ ನಿಮ್ಗೆ ಕೇಳ್ತೀವಿ ಸರ್. ಯಾಕಂದ್ರೆ ಊರು ಬಿಟ್ಟು, ಯಾಕಂದ್ರೆ ಊರಲ್ಲಿ ಎಲ್ಲಾನು ಇರುತ್ತೆ. ಒಬ್ಬ ಯುವತಿಗೆ ಅವನು ರೈತನ ಮಗನಾಗೆ ಬೆಂಗಳೂರಿಗೆ ಬಂದಿಲ್ಲಿ ಏನೋ ಕೆಲಸ ಮಾಡ್ಕೊಂಡಿರ್ತಾರೆ ಸರ್. ಅವ್ರಿಗೆ ಹೇಳೋದಾದ್ರೆ ಸರ್, ಯಾಕಂದ್ರೆ ಹಸುನ್ ನಾವು ಇಟ್ಕೊಂಡು ಒಂದು ಹೈನುಗಾರಿಕೆ ಅಂದ್ರೆ ಎಷ್ಟು ಬೇಕಂತ ಸಂಪಾದನೆ ಮಾಡ್ಬೋದು. ಸರ್ ಕೂಡ ಹೇಳಿದ್ರು, ಉದಾಹರಣೆಗೆ ನಾವು 90 ಸಾವಿರ ದುಡಿತೀನಿ ತಿಂಗಳಿಗೆ ಅಂತೇಳಿ. ನೀವೇನ್ ಹೇಳ್ತೀರಿ ಸರ್ ಯುವಕರಾಗಿ? ಸರ್ ಇಲ್ಲಿ ಹೈನುಗಾರಿಕೆಗೆ ಬಂದಾಗ ತಾಳ್ಮೆ ಇರಬೇಕು. ಒಂದೇ ದಿವಸದಲ್ಲಿ ಏನೂ ಆಗಲ್ಲ. ನಾನು ಇನ್ನೊಂದು ಮಾತು ಹೇಳ್ತೀನಿ, ನಾನು IT ಕಂಪ್ನಿಯಲ್ಲಿ ಕೆಲಸ ಮಾಡಿ ಆ ಪ್ರೆಷರ್ ಎಲ್ಲ ನೋಡಿಕೊಂಡು ನಾನು ಬಂದು ಹೈನುಗಾರಿಕೆ ಮಾಡಿರೋದು. ಇವತ್ತು ನಾನು ನೆಮ್ಮದಿಯಾಗಿದ್ದೀನಿ. ಇನ್ನೊಂದು, ಕೆಲವೊಂದು ಜನ ಈ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡ್ತಾರಲ್ಲ, ಕೆಲಸದ ಬಗ್ಗೆ ಅದು ಇದೆಲ್ಲ ಬಗ್ಗೆ ಮಾತಾಡ್ತಾರಲ್ಲ, ಅಂಥವ್ರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲೋಗಿ ಮ್ಯಾನೇಜರ್ ಬಕೆಟ್ ಹಿಡಿಯೋ ಬದಲು ಇಲ್ಲಿ ಬಂದು ಹಸು ಬಕೆಟ್ ಅದು ಹಾಲು ಬಕೆಟ್ ಆದರೂ ಹಿಡಿದ್ರೆ ಕಾಸಾದರೂ ಬರ್ತದೆ. ಸುಮ್ಮನೆ ಕಮೆಂಟ್ ಮಾಡೋದು ಬಿಟ್ಟು, ಇನ್ನೊಬ್ಬನ ಬಗ್ಗೆ ಮಾತಾಡೋದು ಬಿಟ್ಟು ನಿಮ್ಮ ಕೆಲಸ ನೋಡ್ಕೊಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ನಾವೇನೋ ಮಾತಾಡಿದ್ವಿ ಸರ್, ನನಗೆ ಗೊತ್ತಾಯ್ತಿಲ್ಲ ಬಂದ್ಮೇಲೆ ಎಲ್ಲ ಯಾವ ರೀತಿ ಅಂತ ನನ್ಗೆ ಗೊತ್ತು. ಈಗ ನೋಡುವಂತ ಕೆಲವರು ವೀಕ್ಷಕರಿಗೆ ಕೆಲವೊಂದಿಷ್ಟು ಪ್ರಶ್ನೆ ಇದ್ದೇ ಇರುತ್ತೆ. ನೀವು ಹೇಳ್ದಂಗೆನೆ ಏನು ಪ್ರೂಫ್ ಏನಿದೆಪ್ಪ ಇದಕ್ಕೆ ಇಷ್ಟು ಅಂತ ಕಾಮನ್ ಆಗಿ ಅದೊಂದು ಪ್ರಶ್ನೆ ಇರುತ್ತೆ ಸರ್. ಅದಕ್ಕೇನೋ ನಿಮ್ಮ ಹತ್ರ ಪ್ರೂಫ್ ಇದೆಯಾ ತೋರ್ಸೋದಕ್ಕೆ? ನೋಡಿ, ಅಣ್ಣವ್ರದ್ದು ಫೋನ್ ಇದು ಡೈರಿ ಹಾಲು ಹಾಕಿರೋದು. ಡಿಸೆಂಬರ್ 2025 ನಮ್ಮ ಪುಣ್ಯಕೋಟಿ ಬಳಸೋದಕ್ಕಿಂತ ಮುಂಚೆ ಒಂದು ಟೈಮ್ಗೆ 37.2 ಲೀಟರ್ ಹಾಲಿತ್ತು. ಅರ್ಥ ಆಯ್ತಾ? ಫ್ಯಾಟು 7.5 ಇತ್ತು, SNF 8.5 ಇತ್ತು. ಓಕೆನಾ? ಇವಾಗ ಡಿಸೆಂಬರ್ ಆಯ್ತಾ, ನೋಡಿದ್ರೆ ಡಿಸೆಂಬರ್ 1. ಇದು ಪುಣ್ಯಕೋಟಿ ಬಳಸೋದಕ್ಕಿಂತ ಮುಂಚೆ. ಪುಣ್ಯಕೋಟಿ ಜನವರಿಯಲ್ಲಿ ಸ್ಟಾರ್ಟ್ ಮಾಡಿದ್ದು, ಜನವರಿ 6ನೇ ತಾರೀಕು ಮೇಲೆ. ಜನವರಿ 6ನೇ ತಾರೀಕು ಮೇಲೆ ಸ್ಟಾರ್ಟ್ ಮಾಡೋದು. 16ನೇ ತಾರೀಕಿಂದ ರಿಸಲ್ಟ್ ಬಂದಿರ್ತದೆ. ಎಷ್ಟಿದೆ ಅಣ್ಣ ನೋಡಿ ಅಲ್ಲಿ ಸರ್? ಜನವರಿ 16ನೇ ತಾರೀಕು ಅಂದರೆ ಜನವರಿ 1 ಸ್ಟಾರ್ಟ್ ಮಾಡಿ, ಜನವರಿ 6ನೇ ತಾರೀಕಿಂದ ಸ್ಟಾರ್ಟ್ ಮಾಡಿ ನಾವು 10 ದಿವಸ ಗ್ಯಾಪ್ ಕೊಟ್ಟು ಚೆಕ್ ಮಾಡಿದ್ರೆ 53.7 ಲೀಟರ್ ಹಾಲಿದೆ. ಫ್ಯಾಟ್ ನೋಡ್ಕೊಳ್ರಿ 6.9, SNF 8.5. ಇದು ಯಾವುದೂ ನಾವು ಮಾಡಿರೋದಲ್ಲ, ಇದು ಡೈರಿಯಲ್ಲಿ ಕೊಡೋದು. ಅರ್ಥ ಆಯ್ತಾ? ಅದನ್ನು ತೋರಿಸ್ಬಿಡ್ತೀನಿ ಆಮೇಲೆ. ಇದು ಯಾವುದೋ ಬೇರೆದ್ರದ್ದು ಅದು ಇದು ಅಂತ ಹೇಳ್ತಾರೆ. ಕಾಣಿಸ್ತಾ ಇದೆಯಾ? ಹಾಂ, ಡೈರಿದಿದು. ಆಮೇಲೆ ಅದು ಬೇಡ, ಇನ್ನೂ ಸ್ವಲ್ಪ ಬ್ಯಾಕ್ ಹೋಗ್ಬಿಡ್ತೀನಿ ಆಮೇಲೆ. ಯಾಕೆ ಸುಮ್ಮನೆ ನೋಡಿ ಸರ್, ಇದು ಮೆಂಬರ್ ಕಾಣಿಸ್ತಾ ಇದೆಯಾ? ಅಥಾರಿಟಿ ಆಫ್ ಮಿಲ್ಕ್ ಕಲೆಕ್ಷನ್ ಸಿಸ್ಟಮ್ಮು. ಅದೇ ಆ್ಯಪಲ್ಲೇ ಪ್ರತಿಯೊಂದು ಬರೋದು.
ನಾವು ಯಾಕಂದ್ರೆ ಯಾವ್ದು ಹೇಳ್ಕೊಟ್ಟು ನಾವು ಮಾಡ್ಸೋ ಅಂತ ಕೆಲ್ಸಕ್ಕೆ ನಾವು ಹೋಗಲ್ಲ. ಏನಿದೆ ವ್ಯಾಲಿಡ್ ಆಗಿ ಏನಿದೆ ಪ್ರೂಫ್ ಸಮೇತ ತೋರಿಸಿ ಮಾತಾಡ್ತೀವಿ ನಾವು. ಸರಿ, ಇವಾಗ ಪುಣ್ಯಕೋಟಿ ಪ್ರಾಡಕ್ಟ್ನ ಹಸುಗಳು ಕೊಡೋದ್ರ ಜೊತೆಗೆ ಈ ಹುಲ್ಲು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಮೇವು ಇವಾಗ ಇಲ್ಲಿ ನೋಡ್ತಿರ್ಬೋದು ನಾವು, ಇಲ್ಲಿ ಒಣಗಿರತಕ್ಕಂಥ ಹುಲ್ಲು, ಇಲ್ಲಿ ನೋಡ್ತಿರತ್ವ ನಾವು ಇದು ಹಸಿ ಇದೆ. ಏನಂದ್ರೆ ಇದು ಏನಾದ್ರು ವ್ಯತ್ಯಾಸ ಆಗತ್ತಾ ಹಾಲು ಕೊಡೋದ್ರಲ್ಲಿ ಹೆಂಗೆ ಅಂತ? ಸರ್, ಹಾಲು ಕೊಡೋ ಹಸುಗೆ ಕಡ್ಡಾಯವಾಗ್ಲಿ 2 ಸಲ ಹಸಿ ಹುಲ್ ಬಳಸ್ಬೇಕು. 60 to 70% ಜೋಳದ ಕಡ್ಡಿ ನೋಡಿ ಇಲ್ಲಿದೆ, ಕಾಣಿಸ್ತಾ ಇದೆಯಾ? ಅದು ನೇಪಿಯರು, ಇದು ಜೋಳದ ಕಡ್ಡಿ. ಬನ್ನಿ ಬನ್ನಿ, ಇದು ಯಾವ ಸರ್? ಇದು ಜೋಳದ ಕಡ್ಡಿ, ಮೆಕ್ಕೆಜೋಳದ ಕಡ್ಡಿ. ಓಕೆ, ಇದು ನೇಪಿಯರು. 60 to 70% ಜೋಳದ ಕಡ್ಡಿ ಇರಬೇಕು, 30% ನೇಪಿಯರ್ ಇರಬೇಕು, ಕ್ರಾಸ್ ಇರಬೇಕು. ಓಕೆ, ಹಾಲ್ ಕರಿಯೋಸಿಗೆ 2 ಸಲ ಹಸಿ ಮೇವು ಅನ್ನೋದು ಕಡ್ಡಾಯ. ಮತ್ತೆ ರಾತ್ರಿ ಒಣ ಹುಲ್ ಹಾಕಿ ಕಂಪ್ಲೀಟ್ ಮಾಡ್ಬೇಕು. ಆಮೇಲೆ ಕೆಲವೊಂದ್ ಜನ ಮೇವುಗಳನ್ನ ತೂಕ ಹಾಕಿ ಕೊಡ್ತಾರೆ. ನಾನು ಅದ್ರ ಬಗ್ಗೆ ನಾನು ಕಮೆಂಟ್ ಮಾತಾಡಕ್ ಹೋಗಲ್ಲ. ಏನಕ್ಕೆ ಅಂದ್ರೆ, ಈಗ ನಾನೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ದಪ್ಪ ಇದ್ದೀನಿ, ನೀವು ಸಣ್ಣ ಇದ್ದೀರಾ. ನನಗೆ ನಿಮ್ಗೆ ಕೊಡೋ ಊಟನ ನನಗೆ ಕೊಟ್ರೆ ಸಾಲುತ್ತಾ? ಡಿಫ್ರೆನ್ಸ್ ನಾನು ಅಷ್ಟೇ ಡಿಫ್ರೆನ್ಸ್ ಹೇಳೋದು. ಹಸುವಲ್ಲಿ ಒಂದು ಜಾಸ್ತಿ ತಿನ್ನೋದಿರೋದು, ಒಂದು ಕಮ್ಮಿ ತಿನ್ನೋದಿರ್ತದೆ. ದಯವಿಟ್ಟು ತೂಕ ಹಾಕ್ಬೇಡ್ರಿ. ಅದು ಹೊಟ್ಟೆ ತುಂಬ ತಿಂದು ಆರಾಮಾಗಿ ಕಾಲು ಚಾಚ್ಕೊಂಡು ಮಲಗಬೇಕು. ಆಮೇಲೆ ಇನ್ನೊಂದು, ಪ್ರತಿಯೊಂದು ಪದೇ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಒಂದು ಮೀಲಿಂದ ಅಂದರೆ ಒಂದು ಸಲ ಮೇವು ಹಾಕಿದ್ರೆ ಇನ್ನೂ ಒಂದ್ಸಲಿ ಮೇವು ಹಾಕೋದಕ್ಕೆ ಅಟ್ಲೀಸ್ಟ್ 4 ರಿಂದ 5 ಅವರ್ ಡಿಫ್ರೆನ್ಸ್ ಗ್ಯಾಪ್ ಕೊಡಬೇಕು. ಬೆಳಗ್ಗೆ ನಾವು 10 ಗಂಟೆಗೆ ಮೇವು ಕೊಟ್ಟರೆ ಮತ್ತೆ ಮಧ್ಯಾಹ್ನ 2 ಗಂಟೆವರೆಗೂ ದಯವಿಟ್ಟು ಮೇವು ಪದೇ ಮೇವುಗಳು ಹಾಕೋದೆಲ್ಲ ಮಾಡಬೇಡಿ. ಈಗ ನಾನೇ ಎಕ್ಸಾಂಪಲ್ ಮನುಷ್ಯರು ಹೇಳ್ತೀನಿ, ಬೆಳಗ್ಗೆ ಟಿಫನ್ ತಿಂದರೆ ಒಂದು 7-8 ಗಂಟೆಗೆ ಟಿಫನ್ ತಿಂದರೆ ಮತ್ತೆ ಮಧ್ಯಾಹ್ನ ಊಟ ಮಾಡೋದು 1-2 ಗಂಟೆ ಗ್ಯಾಪ್ ಬೇಕು. ಮತ್ತೆ ರಾತ್ರಿ ಊಟ ಮಾಡೋದು 7-8 ಗಂಟೆ. ಅಲ್ಲಿಂದ ಅಲ್ಲಿಗೆ ಗ್ಯಾಪ್ ಎಷ್ಟು ಬಂತು, ಅದೇ ಥರನೇ ಅದಕ್ಕೂ ಅಷ್ಟೇ, ಪ್ರಾಣಿಗಳಿಗೂ ಅಷ್ಟೇ, ಹಸುಗಳಿಗೂ ಅಷ್ಟೇ. ಒಂದು ಮೀಲಿಂದ ಇನ್ನೊಂದು ಮೀಲ್ ಗ್ಯಾಪ್ ಕೊಡಬೇಕು. ಒಂದ್ಸಲಿ ಮೇವು ಹಾಕಿದ್ರೆ ಇನ್ನೊಂದ್ಸಲಿ ಗ್ಯಾಪ್ ಕೊಡಬೇಕು. ಆಮೇಲೆ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಪದೇ ಶೆಡ್ಗಳ ಒಳಗಡೆ ಹೋಗ್ಬೇಡ್ರಿ. ಒಂದು ಸಲ ಮೇವು ಹಾಕಿದ್ದೀರಾ, ಮೇವು ಹಾಕಿದ್ಮೇಲೆ ದಯವಿಟ್ಟು ಆಚೆ ಬಂದ್ಬಿಡಿ. ಅನಿಮಲ್ಸ್ಗೆ, ಹಸುಗಳಿಗೆ ನೀವು ಎಷ್ಟು ಸ್ಟ್ರೆಸ್ ಲೆವೆಲ್, ಅದಕ್ಕೆ ಮೆಂಟಲಿ ನಾವು ಅನ್ಕೊಬೋದು ಅದಕ್ಕೆ ಬಾಯಿಲ್ಲ ಅಂತ, ಅದು ಬಾಯಿಲ್ಲ ಅಷ್ಟೇನೆ, ಬಟ್ ಎಲ್ಲಾನು ಸೇಮ್ ನಮ್ಮ ಥರನೇ, ಅದು ಬುದ್ಧಿಜೀವಿನೇ. ಆಯ್ತಾ? ಅದಕ್ಕೋಸ್ಕರ ಸ್ಟ್ರೆಸ್ ಲೆವೆಲ್ ಎಷ್ಟು ಕಮ್ಮಿ ಮಾಡ್ತೀರಾ ಅಷ್ಟು ನಿಮ್ಮ ಹಸುಗಳು ಅಷ್ಟು ಚೆನ್ನಾಗಿರ್ತದೆ ಸರ್. ಸಿಂಪಲ್ ಹಸು ಸಾಕಾಣಿಕೆಯಲ್ಲಿ ಏನು ಗೊತ್ತಾ ಸರ್, ಮುಂದೆ ನೀವು ಎಷ್ಟು ಚೆನ್ನಾಗಿ ಕೊಡ್ತೀರಿ, ಹಿಂದೆಗಡೆ ನಿಮ್ಗೆ ಅಷ್ಟೇ ಚೆನ್ನಾಗಿ ಕೊಡ್ತದೆ. ಅಷ್ಟೇ ಡಿಫ್ರೆನ್ಸ್, ಬೇರೆ ಏನಿಲ್ಲ. ನಾನು ಅದಕ್ಕೇನೆ ಹೇಳ್ತಾ ಇರ್ತೀನಿ, ದಯವಿಟ್ಟು ನೀವೆಷ್ಟು ಚೆನ್ನಾಗಿ ಅದನ್ನು ಕೇರ್ ಮಾಡ್ತೀರಾ ಅದು ನಿಮ್ಮನ್ನು ಅಷ್ಟೇ ಚೆನ್ನಾಗಿ ಕೇರ್ ಮಾಡ್ತದೆ.